ಸಿದ್ದರಾಮಯ್ಯ ರಾಜೀನಾಮೆ ನಮಗೆ ಖುಷಿಯನ್ನು ತಂದಿದೆ. ಸಿದ್ದು ನಿರ್ಧಾರದ ಬಗ್ಗೆ ಬೆಂಗಳೂರಿಗರು ಅಚ್ಚರಿ ಮಾತನಾಡಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಇಷ್ಟು ದಿನ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ತಂದ ಬಗ್ಗೆ ನಮಗೆ ಖುಷಿ ಇದೆ ಅಂತ ಸಿದ್ದು ನಿರ್ಧಾರದ ಬಗ್ಗೆ ಬೆಂಗಳೂರಿಗರು ಅಚ್ಚರಿಯ ಮಾತನಾಡಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಬೇರೆಯವ್ರಿಗೂ ಕೂಡ ಒಂದು ಅವಕಾಶ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಿದ್ದುಗೆ ಎಲ್ಲ ಅವಕಾಶವನ್ನ ಕೊಟ್ಟಿದೆ. ಸಿದ್ದು ರಾಜೀನಾಮೆ ಕೊಟ್ಟಿರೋದು ಸಂತೋಷ ಕೂಡ ಇದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಬಣ್ಣ ಮಾತ್ರ ಬದಲಾಗೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ನೋವು ಯಾವ ಸರ್ಕಾರ ಕೂಡ ಕೇಳೋದಿಲ್ಲ. ಯಾವ ಸರ್ಕಾರ ಬಂದರೂ ಕೂಡ ಒಳ್ಳೆ ಕೆಲಸವನ್ನ ಮಾಡೋರಿಲ್ಲ ಅಂತ ಹೇಳ್ತಿದ್ದಾರೆ. ವಿಶ್ವವೇಗ ನ್ಯೂಸ್ನಲ್ಲಿ ಬೆಂಗಳೂರಿಗರ ಎಕ್ಸ್ಕ್ಲೂಸಿವ್ ಮಾತು. ನಮಗಂತೂ ಬೇಜಾರಾಗೇ ಇದೆ. ಅವರು ರಾಜೀನಾಮೆ ಕೊಟ್ಟಿರೋದು ಅವರೇ ಇರಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದು ನಮ್ಮ ಮನಸ್ಸಲ್ಲಿ ಹಂಗೆ ಇರೋದು, ಅವರೇ ಇರಬೇಕು ಅಂತ. ಯಾಕೆ ನಿಮಗೆ ತುಂಬ ಇಷ್ಟ ಆಗ್ತಾರೆ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಅವರು ಅಂದರೆ ಎಲ್ಲ ಅನುಕೂಲಗಳು ಮಾಡಿದ್ದಾರೆ. ಅವರು ಎಲ್ಲಕ್ಕೂ ಎಲ್ಲ ಪ್ರತಿಯೊಂದು ಅನುಕೂಲ ಮಾಡಿದ್ದಾರೆ. ಅವರೇ ಇರಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಅನಿಸಿದೆ. ಈ ಸಿದ್ದರಾಮಯ್ಯ ಅವರು ಮಾಡಿರೋ ಸ್ವಲ್ಪ ಬೇಸರ ಇದೆ. ಒಂದು ಹೊಸೊಬ್ಬರಿಗೂ ಅವಕಾಶ ಕೊಡಬೇಕಲ್ಲ. ಅವರು ಸುಮಾರು ವರ್ಷದಿಂದ ಕಾಂಗ್ರೆಸ್ ದುಡಿದಿದ್ದಾರೆ. ಯಾರು ನಮ್ಮ ಡಿ ಕೆ ಸಾಹೇಬರು, ಅವರು ಮುಂದೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಮ್ಮ ಲೋಕಲ್ ಜನಕ್ಕೆ ಏನೇನು ಬೇಕು ಎಲ್ಲ ಕೊಡೋದು, ಅವರ ಆದ್ಯತೆ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಒಳ್ಳೆಯದು. ಡಿ ಕೆ ಶಿ ಅವರು ಈಗ ಸಿಎಂ ಆದಮೇಲೆ ಇಂಥದ್ದೇ ಮಾಡಬೇಕು ಅನ್ನೋದಾದರೆ ನೀವೇನಾದ್ರು ಹೇಳ್ತೀರಾ? ಈ ರೀತಿ ಆ್ಯಕ್ಚುಲಿ ಮಿಡ್ಲ್ ಕ್ಲಾಸ್ ಅವರು ಮನೆ ಕಟ್ಟೋದೇ ದೊಡ್ಡ ವಿಷಯ ಅನಿಸ್ತದೆ. ಆ ಮನೆ ಕಟ್ಟಲಿಕ್ಕೆ ಅವ್ರಿಗೆ ಈಗ ಭಾರಿ ತೊಂದರೆ ಆಗ್ತಿದೆ. ಏನೇನು ತೊಂದರೆ ಆಗ್ತಿದೆ, ಎಲೆಕ್ಟ್ರಿಸಿಟಿ ಸಿಗ್ತಿಲ್ಲ, ನೀರಿನ ಸಂಪರ್ಕ ಸಿಗ್ತಿಲ್ಲ, ತುಂಬ ಲಂಚ ಕೊಡಬೇಕು. ಇವೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಮತ್ತು ಅವ್ರಿಗೆ ಮನೆ ಕಟ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗಬೇಕು. ತೊಂದರೆಗಳನ್ನ ಕಡಿಮೆ ಮಾಡಿ ಕೊಟ್ಟರೆ ಒಳ್ಳೇದು ಅನಿಸುತ್ತೆ. ಇದೊಂದು ಮುಖ್ಯವಾಗಿ ಇದೆ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಲ್ಲಮ್ಮ, ಸಿ ಎಮ್ ರಾಜೀನಾಮೆ ಕೊಡೋದಲ್ಲ. ಇದು ಮೊದಲಿಂದು ಸಿದ್ದರಾಮಯ್ಯನವರು ಸೀಸನ್ಡ್ ಪೊಲಿಟಿಷಿಯನ್. ಸುಮಾರು 40-48 ವರ್ಷದ ರಾಜಕೀಯ ಹಿನ್ನೆಲೆ ಇದೆ. ಆತ 8 ವರ್ಷ ಅಪೋಸಿಷನ್ ಲೀಡರು, 8 ವರ್ಷ ಚೀಫ್ ಮಿನಿಸ್ಟರ್ ಎಲ್ಲ ಆಯಿತು. ದೇವರಾಜ ಅರಸು ಅವ್ರ ರೆಕಾರ್ಡ್ ಮುರಿದಾಯಿತು, ಎಲ್ಲ ಆಯಿತು. ಅವ್ರಿಗೆ ಕಾಂಗ್ರೆಸ್ಸು ಎಲ್ಲ ಥರ ಅಧಿಕಾರನೂ ಅವ್ರಿಗೆ ಕೊಟ್ಟಿದೆ. ಅವ್ರು ಯಾವ ಥರ ಬೇಜಾರು ಮಾಡ್ಕೋಬೇಕಾದ ಏನಿಲ್ಲ. ಆದರೆ ಒಳ್ಳೆ ಸ್ಟೇಟ್ಸ್ಮೆನ್ನು ವ್ಯಕ್ತಿತ್ವ ಇದ್ರೂ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಂಡಾಗ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳೋದಾದರೆ ಆತ ಲಾಯಲ್ ಕಾಂಗ್ರೆಸ್ಮನ್. ಇದುವರೆಗೆ ಯಾವುದೇ ಇಲ್ಲದೆ ಪಕ್ಷ ನಿಷ್ಠೆಯಿಂದ ದುಡಿದು ಬೇಕಾದಷ್ಟಲ್ಲಿ ಮಾಡಿ ಪಾಪ ಆತನಿಗೆ ಎಷ್ಟು ಹಿಂಸೆ ಕೊಟ್ಟರು ಬಂದಿದ್ದಾನೆ. ಈ ಡಿಸರ್ವ್ಸ್ ಇಟ್. ಆತನು ಬರಬೇಕು. ಇಲ್ಲಮ್ಮ, ಸಿ ಎಮ್ ರಾಜೀನಾಮೆ ನಾನೊಬ್ಬ ಕಾಂಪಿಟೇಟರ್. 3 ವರ್ಷದಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಮಾಡಿಲ್ಲ. ಈಸ್ ಅನ್ಫಿಟ್ ಫಾರ್ ಸಿ ಎಂ ಪೋಸ್ಟ್. ಅದನ್ನ ಮಾತ್ರ ಹೇಳ್ತೀನಿ. ಸೊ ರಿಮೈನಿಂಗ್ ಯಾರೇ ಆಗಲಿ ಯೂತ್ಸ್ಗೆ ಸಪೋರ್ಟ್ ಮಾಡೋಂಥ ಸಿ ಎಂ ಇದ್ದರೆ ಅಧಿಕಾರದಲ್ಲಿರಲಿ, ಇಲ್ಲ ಅಂದರೆ ಇಮಿಡಿಯೇಟ್ಲಿ ರಿಸೈನ್ ಮಾಡಿ ಹೋಗಲಿ. ಯೂತ್ ಈಸ್ ಇಂಪಾರ್ಟೆಂಟ್. ಅಂಥವ್ರು ಬರಲಿ, ವಿ ಆರ್ ರೆಡಿ. 5 years ಆಯಿತು ನೋಟಿಫಿಕೇಶನ್ಸ್ ಆಗಿ. ಎಸ್ಪೆಷಲಿ ದೇ ಡಿಡ್ ಸಮ್ ಏನಂತಾರೆ, ಸ್ಕ್ಯಾಮ್ ಮಾಡಿಬಿಟ್ಟಿದ್ರು BJP ಅವರು. ಇವರು ಅದನ್ನು ಮುಂದುವರ್ಸ್ಕೊಂಡೋದ್ರು. ಎರಡೂ ವೇಸ್ಟೇ, ಇಬ್ಬರೂ ವೇಸ್ಟೇ. ಕೆಲಸ ಮಾಡೋಂಥ ಸಿ ಎಂ ಬರಲಿ, ಕೆಲಸ ಮಾಡೋಣ. ಮನೋಹರ್